ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಖುಷಿ. ಇವತ್ತು ನಾನು ಈವ್ನಿಂಗ್ ಇಂದ ವ್ಲಾಗ್ ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಮಧ್ಯಾಹ್ನ ಸ್ವಲ್ಪ ಆಚೆಗಡೆ ಹೋಗಿದ್ದೆ, ಯಾಕೆಂದ್ರೆ ದೀಪಾವಳಿ ಶುರು ಆಗ್ತಿದೆ, ನಿಮ್ಗೆಲ್ಲ ಗೊತ್ತು. ಸೊ ದೀಪಾವಳಿಯ ಪ್ರಿಪರೇಷನ್ ಶುರು ಆಗ್ತಿದೆ, ಅದು ನನ್ನಿಂದಾನೇ ಶುರು ಆಗ್ತಿದೆ. ಹೇಗೆ ಅಂತ ಯೋಚನೆ ಮಾಡ್ತಿದ್ದೀರಾ? ನಾನು ಸ್ವಲ್ಪ ಸೆಲ್ಫ್ ಪ್ಯಾಂಪರಿಂಗ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇವತ್ತು ಪಾರ್ಲರ್ ಹೋಗಿದ್ದೆ. ಸೊ ಮಧ್ಯಾಹ್ನ ಸ್ವಲ್ಪ ಪಾರ್ಲರ್ ಕೆಲಸ ಇತ್ತು, ಅದನ್ನೆಲ್ಲ ಮುಗಿಸ್ಕೊಂಡಿದ್ದೆ. ಊಟ ಮಾಡಿ ಹೋಗಿದ್ದೆ, ಸ್ವಲ್ಪ ರೆಸ್ಟ್ ಮಾಡಿ ಈಗ ಬಂದ್ಬಿಟ್ಟು ಸೊಪ್ಪನ್ನ ಸೋಸ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು, ಆಲ್ಮೋಸ್ಟ್ ಆಗಿದೆ. ಇನ್ನೊಂದು ಸ್ವಲ್ಪ ಸೊಪ್ಪಿದೆ. ನಿಮ್ ಜೊತೆ ಮಾತಾಡ್ಕೊಂಡು ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡು ಸೋಸನ ಅಂತ ಹೇಳಿ ಕೂತ್ಕೊಂಡಿದ್ದೀನಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ಯಾರಾದ್ರೂ ನನ್ನ ಚಾನೆಲ್ ನ ಫಸ್ಟ್ ಟೈಮ್ ನೋಡ್ತಿದ್ರೆ ಅಥವಾ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ, ಸೊ ಪ್ಲೀಸ್ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ನ ಕ್ಲಿಕ್ ಮಾಡಿ. ಜೊತೆಗೆ ಈ ವಿಡಿಯೋನ ಎಂಡ್ವರೆಗೂ ನೋಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈಗ ದೀಪಾವಳಿ ಪ್ರಿಪರೇಷನ್ ಐ ಥಿಂಕ್ ನಿಮ್ಮ ಮನೇಲೂ ಎಲ್ರ ಮನೇಲೂ ಶುರು ಆಗಿದೆ ಅಂತ ಅನ್ಕೊಳ್ತೀನಿ. ದೀಪಾವಳಿಯಲ್ಲಿ ಅಂದ್ರೆ ವೆರಿ ಫಸ್ಟ್ ಬರೋದು ನಮ್ಮ ತಲೆಯಲ್ಲಿ ಶಾಪಿಂಗ್ ಏನೆಲ್ಲ ಶಾಪಿಂಗ್ ಮಾಡ್ಬೇಕು, ಬಟ್ಟೆ ಶಾಪ್ ಮಾಡ್ಬೇಕು, ದೀಪಗಳು, ರಂಗೋಲಿ ಅಂಡ್ ಪಟಾಕಿ ವೆರಿ ಇಂಪಾರ್ಟೆಂಟ್ ಆಗಿ. ಈ ವರ್ಷ ಪಟಾಕಿ ಹೊಡಿಬೋದಾ ಇಲ್ಲ ನನಗೆ ಗೊತ್ತಿಲ್ಲ, ಕೆಲವೊಬ್ರು ಹೊಡಿಬಾರ್ದು ಅಂತಾರೆ. ಇನ್ನು ನಾವು ಅದ್ರ ಬಗ್ಗೆ ಥಿಂಕ್ ಮಾಡಿಲ್ಲ, ಪಟಾಕಿ ತಗೊಳ್ಳೋದಾ ಬೇಡ ಈ ವರ್ಷ ಅಂತ ಹೇಳಿ. ಆಮೇಲೆ ನೋಡೋಣ ಅಂತ ಹೇಳಿ ಸುಮ್ನೆ ಆಗ್ಬಿಟ್ಟಿದೀನಿ. ಈಗ ಸ್ನೇಹಿತರೆ ನಿಮ್ಮ ಹತ್ರ ತುಂಬಾ ಮಾತಾಡೋದಿದೆ ಅಂಡ್ ತುಂಬಾ ತೋರ್ಸೋದಿದೆ. ದೀಪಾವಳಿ ಶಾಪಿಂಗ್ ಮಾಡಿದಿನ ಮಾಡಿಲ್ವಾ ಅದೆಲ್ಲ ನಿಮ್ಗೆ ಶೇರ್ ಮಾಡ್ತೀನಿ. ಅದ್ರ ಜೊತೆಗೆ ಅಂಡ್ ದೀಪಾವಳಿ ನಾನು ಯಾವ ತರ ಡೆಕೋರೇಷನ್ ಮಾಡ್ತೀನಿ, ಏನೆಲ್ಲ ವಸ್ತುನ ಯೂಸ್ ಮಾಡ್ತೀನಿ, ಅದು ಕೂಡ ಇದೇ ವಿಡಿಯೋದಲ್ಲಿ ತೋರಿಸ್ತೀನಿ. ಇಲ್ಲಿ ನೋಡಿ, ಎವ್ರಿ ಡೇ ನನ್ನ ಮಗಳು ಹೊಸದು ಏನಾದರೂ ಕಲಿತಿರ್ತಾಳೆ. ಇವತ್ತು ನೋಡಿ ಅವಳಿಗೆ ಎಷ್ಟು ಗುಡ್ ಸೆನ್ಸ್ ಇದೆ ಅಂದರೆ, ಒಂದು ವಿಭೂತಿ ಕಟ್ಟಲ್ಲಿ ಇಟ್ಟಿದ್ದ ಅದನ್ನ ಎತ್ಕೊಂಡು ಬಂದು ಗೋಡೆ ಮೇಲೆ ಬರೀತಿದ್ದಾಳೆ. ದಿಸ್ ಇಸ್ ವೆರಿ ಗುಡ್ ಅಟ್ ದಿಸ್ ಏಜ್. ನಾನು ಏನೋ ಒಂದು ಬರೆಸ್ತಿದ್ದೀನಿ ನೋಡಿ. ಟ್ರೈ ಮಾಡ್ತಾರೆ. ಇಲ್ಲಿ ನೋಡಿ, ಈಗ ನನ್ನ ಮಗಳದು ಎತ್ತಿದೀನಿ. ಶಾಪಿಂಗ್ ಬಗ್ಗೆ ಹೇಳ್ತಿದ್ನಲ್ಲ, ಸೊ ಶಾಪಿಂಗ್ ಅಂತ ಈ ಸತಿ ದೀಪಾವಳಿಗೆ ಸಪರೇಟ್ ಆಗಿ ನಾವೇನು ಶಾಪ್ ಮಾಡಿಲ್ಲ. ನೋಡಿ, ಇದು ಫಸ್ಟ್ ಡ್ರೆಸ್ ಬ್ಲಾಕ್ ವಿತ್ ಪರ್ಪಲ್ ಕಲರ್, ತುಂಬಾ ಚೆನ್ನಾಗಿದೆ. ಇದು ಯಾರು ಕೊಟ್ಟಿದ್ದು? ಅವಳ ಬರ್ತ್ಡೇಗೆ ಯಾರೊಬ್ರು ಗಿಫ್ಟ್ ಮಾಡಿದ್ದು. ಸಾರಿ, ಹೆಸರು ಗೊತ್ತಿಲ್ಲ ನನಗೆ. ವ್ಲಾಗ್ ನೋಡ್ತಿದ್ರೆ ಬೈಕೊಳ್ಬೇಡಿ, ಮರ್ತೋಗ್ಬಿಟ್ಟಿದೀನಿ. ನೆಕ್ಸ್ಟ್ ನೋಡಿ, ಇದು ಚೆನ್ನಾಗಿದೆ ಡ್ರೆಸ್, ಎಷ್ಟು ಚೆನ್ನಾಗಿದೆ ಅಲ್ಲ, ಪಿಂಕ್ ಫ್ರಾಕ್. ಇದು ಅವಳ ಬರ್ತ್ಡೇ ಡ್ರೆಸ್. 1 ಇಯರ್ ಬರ್ತ್ಡೇದು ಫಸ್ಟ್ ಬರ್ತ್ಡೇಗೆ ಅವ್ರ ಅಜ್ಜಿ ಗಿಫ್ಟ್ ಮಾಡಿದ್ದು, ಅಂದ್ರೆ ನನ್ನ ಅಮ್ಮ ಅವಳಿಗೆ ಕೊಡ್ಸಿದಂತಹ ಡ್ರೆಸ್. ಅವತ್ತು ಬಿಟ್ರೆ ನೋಡಿ ಹಾಕಿಲ್ಲ, ಆಲ್ರೆಡಿ ಆಯ್ತು 7 ಮಂತ್ಸ್ ಆಯ್ತು, ಯೂಸೇ ಮಾಡಿಲ್ಲ, ಹಂಗೆ ತಂದು ಉಲ್ಟಾ ಬಿದ್ದಿದೆ. ಸೊ ಇದನ್ನು ಕೂಡ ಹಾಕೋಣ. ನೆಕ್ಸ್ಟ್ ಯಾವ್ದು 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 ಎಸ್, ಇದು ನೋಡಿ ಎಷ್ಟು ಕ್ಯೂಟ್ ಆಗಿದೆ. ಗ್ರೀನ್ ವಿತ್ ಪಿಂಕ್ ಕಲರ್ ಕಾಂಬಿನೇಷನ್ ವಿತ್ ಗೋಲ್ಡ್ ಬಾರ್ಡರ್. ಇದು ಬಂತು ಎಥ್ನಿಕ್ ಕಲೆಕ್ಷನ್. ಅದರ ಬ್ಲೌಸ್ ಇದು. ಇವಳಿಗೆ ಈಗ ರೀಸೆಂಟ್ ಆಗಿ ಗಣೇಶ ಹಬ್ಬ ಆಯ್ತು ನೋಡಿ, ಅದ್ರ ವ್ಲಾಗ್ ನಾನು ಮಾಡಿರ್ಲಿಲ್ಲ, ಅದರಿಂದ ನಿಮ್ಗೆ ತೋರ್ಸಿರ್ಲಿಲ್ಲ. ಇದು ಕೂಡ ನಮ್ಮ ಮಮ್ಮಿ ಕೊಡ್ಸಿದ್ದು ಅವಳಿಗೆ. ಸೊ ಇದು ಒಂದ್ ಪೇರ್ ಆಯ್ತು. ನೆಕ್ಸ್ಟ್ ಯಾವ್ದು 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 ಇದು ಇದು ಮೋಸ್ಟ್ ಪ್ರಾಬ್ಲಿ ಆಗಲ್ಲ ಅನ್ಸುತ್ತೆ. ಇದು ಮುರುಡೇಶ್ವರಕ್ಕೆ ಹೋದಾಗ ಒಂದ್ಸತಿ ಹಾಕಿದ್ಲು. ಇದು ನನ್ನ ನಾದ್ನಿ ಕೊಡ್ಸಿರೋದು, ಅಂದ್ರೆ ಅರುಣ್ ಅವ್ರ ಅಕ್ಕ ಕೊಡ್ಸಿರೋದು. ನೋಡಿ, ಒಂದೇ ಸತಿ ಹಾಕಿರೋದು ಸ್ನೇಹಿತರೆ. ಇವಾಗ ಆಲ್ರೆಡಿ ಚಿಕ್ಕದಾಗೋಗಿದೆ. ಕಂಫರ್ಟಬಲ್ ಆಗಿ ಅಂತೂ ಹಾಕಕ್ಕಾಗಲ್ಲ. ಟ್ರೈ ಮಾಡಿ ನೋಡೋಣ ಅವಳ ಸೈಜ್ಗೆ ಆಗತ್ತಾ ಅಂತ. ನೆಕ್ಸ್ಟ್ ಇದು ಕೂಡ ಚೆನ್ನಾಗಿದೆ. ಇದು ನೋಡಿ, ಜೀನ್ಸ್ ಹೊಸದಾಗಿ ತಗೊಂಡಿದ್ದು. ಇದು ಕೂಡ ನನ್ನ ನಾದ್ನಿ ಕೊಡ್ಸಿದ್ದು ಅವಳಿಗೆ ಅಂತ, ಬಟ್ ಸ್ವಲ್ಪ ದೊಡ್ಡದಿದೆ ಇದು. ಹಿಂದೆ ನೋಡಿ, ಹಿಂದೆ ಕೂಡ ಇದೇ ತರ ಎಂಬ್ರಾಯ್ಡ್ರಿ, ಬಟ್ ಇಲ್ಲಿ ಓಪನ್ ಇದೆ. ಇದು ಬ್ಯಾಕ್ ಅಂಡ್ ಇದು ಫ್ರಂಟ್. ಇದು ಸ್ವಲ್ಪ ದೊಡ್ಡದಾಗುತ್ತೆ, ಒಂದು 2 ಮಂತ್ಸ್ ಆದ್ಮೇಲೆ ಹಾಕ್ಬೋದು. ಇದು ಹಾಗೆ ಇಟ್ಟಿರ್ತೀನಿ. ನೆಕ್ಸ್ಟ್ ಇದು ಕೂಡ, ಇದು ಫ್ಯಾಬ್ ಇಂಡಿಯಾ ಇಂದ ಒಬ್ರು ಗಿಫ್ಟ್ ಮಾಡಿದ್ದು, ನನ್ನ ಮಗಳ ಬರ್ತ್ಡೇ ಗಿಫ್ಟ್ ಮಾಡಿದ್ದು. ಅದರ ಪ್ಯಾಂಟ್ ಪೈಜಾಮಾ ತರ, ಕುರ್ತಿ ಅಂಡ್ ಪೈಜಾಮಾ ತರ ತುಂಬಾ ಚೆನ್ನಾಗಿದೆ, ಬ್ಯೂಟಿಫುಲ್. ಇದು ಕೂಡ ಅವಳಿಗೆ ಆಗುತ್ತೆ. ಟೋಟಲ್ ಆಗಿ ಎಷ್ಟಾಯ್ತು?
1 2 ಇದು ಆಪ್ಷನಲ್, 2 3 4 5 ಜೊತೆ ಬಟ್ಟೆ ಅವಳಿಗೆ ಸೆಟ್ ಆಯ್ತು. ಇದು ನೋಡಿ, ಇದು ಕೂಡ ಅರುಣವರ ಅಕ್ಕನ ಹಸ್ಬೆಂಡ್, ಅವರು ಶಬರಿಮಲೆಗೆ ಹೋಗಿರ್ತಾರಲ್ಲ, ಅಲ್ಲಿಂದ ನನ್ನ ಮಗಳಿಗಂತ ತಂದಿದ್ದು. ಒಂದ್ಸತಿ ಹಾಕಿದ್ದೆ, ಕಿವಿ ಚುಚ್ಚೋ ಪ್ರೋಗ್ರಾಮ್ ಇತ್ತು ನೋಡಿ, ಅವತ್ತು ಯೂಸ್ ಮಾಡಿದ್ದು. ಅದಾದ್ಮೇಲೆ ಇವತ್ತವರೆಗೂ ಅವಳು ಹಾಕಿಲ್ಲ, ಈಗ ಇದಾಗೋದು ಇಲ್ಲ. ದಿಸ್ ಇಸ್ ವೈ ನಾನು ಈ ತರ ಡ್ರೆಸ್ ನ ಪರ್ಚೇಸ್ ಮಾಡಲ್ಲ, ಯಾಕಂದ್ರೆ ಮಕ್ಕಳು ರ್ಯಾಪಿಡ್ ಆಗಿ ಗ್ರೋ ಆಗ್ಬಿಡ್ತಾರೆ. ಆಗ ಹಾಕಿದ್ದು ನೆಕ್ಸ್ಟ್ ಹಾಕೋದಕ್ಕಾಗಲ್ಲ. ಈ ತರನೇ ತುಂಬಾ ಬಟ್ಟೆಗಳು ಯೂಸೇ ಮಾಡಿಲ್ಲ, ಹಾಗೆ ಬಿಸಾಕಿದೀವಿ. ಅದಕ್ಕೆ ನಾನು ಜಾಸ್ತಿ ಶಾಪ್ ಮಾಡಲ್ಲ. ಈವನ್ ಇದು ಕೂಡ, ಇದು ತುಂಬಾ ದಿನ ಆಯ್ತು ಹಾಕಿ, ತುಂಬಾ ಚೆನ್ನಾಗಿದೆ. ಇದು ನಾನು ತಗೊಂಡಿದ್ದು ಬ್ರ್ಯಾಂಡ್ ಫ್ಯಾಕ್ಟರಿಯಲ್ಲಿ, ಕಾಟನ್ ಡ್ರೆಸ್. ಹಾಕಿದಾಗ ಮಾತ್ರ ತುಂಬಾ ಚೆನ್ನಾಗಿ ಕಾಣ್ತಾಳೆ. ಇದು ತುಂಬಾ ಕಡೆ ಹಾಕಿದ್ದಾಳೆ, ಮೂವಿ, ಮಾಲ್ಸ್, ಇಲ್ಲಿ ಬರ್ತ್ಡೇಸ್, ಬೇರೆಯವ್ರ ಬರ್ಡೇ ಇದ್ರೆ ಅಲ್ಲೆಲ್ಲ ಹಾಕಿದ್ದಾಳೆ. ಇದು ಚೆನ್ನಾಗಿದೆ, ಇದು ಇಟ್ಕೊಳ್ತೀನಿ ಹಬ್ಬಕ್ಕೆ. ಹಬ್ಬಕ್ಕೆ ಬಟ್ಟೆ ಅರೇಂಜ್ ಆಯ್ತು ಸ್ನೇಹಿತರೆ. ಇದು ಅವಳಿಗೆ ಯಾವಾಗ ಈ ತರ ಡ್ರೆಸ್ ಹಾಕಿ ಸುಸ್ತಾಗಿರ್ತಾಳೆ ನೋಡಿ, ಅವಾಗ ಬಿಚ್ಬಿಟ್ಟು ಕಾಟನ್ ಡ್ರೆಸ್ ಹಾಕೋಣ ಅಂತ ಎತ್ತಿಡ್ತಿದ್ದೀನಿ. ಇದೆಲ್ಲ ಮಡ್ಚಿಡ್ತೀನಿ. ಅದಕ್ಕಿಂತ ಮುಂಚೆ ಇದನ್ನ ಕ್ಲೋಸ್ ಮಾಡ್ಬೇಕು. ಈಗ ಕಮಿಂಗ್ ಟು ಮೈ ಡ್ರೆಸ್, ನನ್ನ ಡ್ರೆಸ್ ಬಗ್ಗೆ ಹೇಳೋದಾದ್ರೆ ಸ್ನೇಹಿತರೆ, ಟೋಟಲ್ ಆಗಿರೋದು 3 ದಿನ ಹಬ್ಬ. ಬಟ್ ನಾವು ಸೆಲೆಬ್ರೇಟ್ ಮಾಡೋದು ಮೇನ್ ಆಗಿ ಬಂದು 15th ಲಕ್ಷ್ಮೀ ಪೂಜೆ ಅವ್ರ ಬಲಿ ಪಾಂಡ್ಯಮಿ ಅಂತಾರೆ ನೋಡಿ, ಅದನ್ನ ನಾವು ತುಂಬಾನೇ ಜೋರಾಗಿ ಸೆಲೆಬ್ರೇಟ್ ಮಾಡೋದು. ಬ್ಲೌಸ್ ಪರ್ಫೆಕ್ಟ್ ಇದೆಯಾ ಅಂತ ಚೆಕ್ ಮಾಡಿ ನಾನು ಸ್ಯಾರಿನ ಸೆಲೆಕ್ಟ್ ಮಾಡ್ತಿದ್ದೀನಿ. ಆ ತರ ಆಗ್ಬಿಟ್ಟಿದೆ ನನ್ನ ಪರಿಸ್ಥಿತಿ. ಆಫ್ಟರ್ ಡೆಲಿವರಿ ಸ್ವಲ್ಪ ವೇಟ್ ಗೇನ್ ಆಗಿದ್ದೀನಿ ನೋಡಿ, ಅದರಿಂದ ಸ್ಯಾರಿ ಯಾವ್ದು ಸೆಲೆಕ್ಟ್ ಮಾಡಿ ಬ್ಲೌಸ್ ನ ಹುಡುಕ್ತಾರೆ. ಬಟ್ ಇಲ್ಲಿ ನನ್ನ ಕತೆ ಉಲ್ಟಾ ಆಗ್ಬಿಟ್ಟಿದೆ. ಫಸ್ಟ್ ಬ್ಲೌಸ್ ನ ಹುಡುಕಿ ಅದಾದ್ಮೇಲೆ ಸ್ಯಾರಿನ ಡಿಸೈಡ್ ಮಾಡ್ತಿದ್ದೀನಿ. ಅಂಡ್ ನೆಕ್ಸ್ಟ್ ಬಂದು ಇದು ಯಾರಾದ್ರೂ ನನ್ನ ಧರ್ಮಸ್ಥಳ ವ್ಲಾಗ್ ನೋಡಿದ್ರೆ ಗೊತ್ತಿರುತ್ತೆ ಇದು ಯಾವ ಬ್ಲೌಸ್ ಅಂಡ್ ಯಾವ ಸ್ಯಾರಿ ಇದು ಅಂತ ಹೇಳಿ. ಇದು ಕೂಡ ನನ್ಗೀಗ ಕರೆಕ್ಟ್ ಆಗಿದೆ. ಬ್ರಾಕೆಟ್ ಬ್ಲೌಸ್ ಇದ್ರೆ ಸ್ಯಾರಿ ಬಂದು ಪ್ಲೇನ್ ಆಗಿರುತ್ತೆ. ಸೊ ನೀವು ನನ್ನ ಧರ್ಮಸ್ಥಳ ವ್ಲಾಗ್ ಅಂದ್ರೆ ಈ ಇಯರ್ 2020 ನ್ಯೂ ಇಯರ್ಗೆ ನಾವು ಧರ್ಮಸ್ಥಳಕ್ಕೆ ಹೋಗಿದ್ವಿ, ಜೊತೆಗೆ ನಮ್ಮ ಯಜಮಾನ್ರು ಬರ್ತ್ಡೇ ಸೆಲೆಬ್ರೇಷನ್ಗೆ. ಸೊ ಅವತ್ತು ನಾನು ಈ ಸ್ಯಾರಿ ಹಾಕಿದ್ದೆ. ಆ ವ್ಲಾಗ್ ನೋಡಿದ್ರೆ ಗೊತ್ತಿರೋದು ಇದು ಯಾವ ಸ್ಯಾರಿ ಅಂತ. ಸೊ ಇದು ಒಂಥರ ರೇಡಿಯಂ ಕಲರ್ ತರ, ಆರೆಂಜ್ ವಿತ್ ಗ್ರೀನ್ ಕಲರ್ ನೋಡಿ. ಇದು ಡಿಸೈನರ್ ಸ್ಯಾರಿ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿದೆ ಈ ಸ್ಯಾರಿ. ನಾನು ಹಾಕೊಂಡು ನಿಮಗೆ ತೋರಿಸ್ತೀನಿ ಹೇಗಿದೆ ಅಂತ. ಸೊ ನೀವು ನನ್ನ ಈ ಸ್ಯಾರಿಗಳೆಲ್ಲ ನೋಡ್ಬೇಕು ಹೇಗಿದೆ ಅನ್ನೋದಾದ್ರೆ ನೀವು ನನ್ನ ದೀಪಾವಳಿ ವ್ಲಾಗ್ ವರ್ಗು ವೇಟ್ ಮಾಡ್ಬೇಕು ಸ್ನೇಹಿತರೆ. ಸೊ ಪ್ಲೀಸ್ ವೇಟ್ ಮಾಡ್ತೀರಿ ಅಲ್ಲಿವರೆಗೂ, ಅವಾಗ ನಿಮಗೆ ಗೊತ್ತಾಗುತ್ತೆ ಇದೆಲ್ಲ ಯಾವ ಸೀರೆ ಹೇಗಿದೆ ಅಂತ ಹೇಳಿ. ಈ ಬ್ಲೌಸ್ ಕೂಡ ಆಗುತ್ತೆ. ಇದು ಕೂಡ ನನ್ನ ಮಗಳಿಗೆ ಡೆಲಿವರಿ ಇರೋ ಟೈಮಲ್ಲಿ ನಾನು ಹೊಲಿಸಿದ್ದು. ಈ ಸ್ಯಾರಿ ಬಂದು ಗ್ರೀನ್ ಕಲರ್ ಇದೆ ಬ್ಲೌಸ್, ಸ್ಯಾರಿ ಬಂದು ಬ್ಲೂ ಕಲರ್ ಇದೆ, ಕಾಂಟ್ರಾಸ್ಟ್ ಸ್ಯಾರಿ ಚೆನ್ನಾಗಿದೆ. ಇದಕ್ಕೆ ನೋಡಿ ಈ ತರ ಡಿಸೈನ್ ಮಾಡಿಸಿದೀನಿ ಫ್ರಂಟ್ ಕೂಡ. ಅಂಡ್ ಸ್ಯಾರಿದು ಬಾರ್ಡರ್ ಬಂದು ಈ ತರನೇ ಇದೆ. ಅಂಡ್ ಈಗ ಇಲ್ಲಿ ನೋಡಿ ನನ್ನ ಬಳೆಯ ರ್ಯಾಕ್. ಇದು ನಾನು ಮಲ್ಲೇಶ್ವರಮಲ್ಲಿ ಕೂಡ ಸಿಗುತ್ತೆ, ಇಲ್ಲ ಆನ್ಲೈನ್ ಅಲ್ಲಿ ಕೂಡ ಸಿಗುತ್ತೆ, ನೀವು ಚೆಕ್ ಮಾಡಿ ತಗೊಳ್ಬಹುದು ಸ್ನೇಹಿತರೆ. ನೆಕ್ಸ್ಟ್ ಬ್ಲಾಗ್ ಅಲ್ಲಿ ನಾನು ನಿಮ್ಗೆ ತಿಳಿಸ್ತೀನಿ ನನ್ನ ಹತ್ರ ಯಾವ ಬಳೆಯ ಕಲೆಕ್ಷನ್ಸ್ ಇದೆ ಅಂತ ಹೇಳಿ. ಈಗ ಈ ಸ್ಯಾರಿಗಳಿಗೆ ಮ್ಯಾಚ್ ಆಗುವಂತ ಬಳೆಗಳನ್ನ ಆಲ್ರೆಡಿ ಅರೇಂಜ್ ಮಾಡಿ ಇಟ್ಬಿಟ್ಟಿದ್ದೀನಿ. ಸೊ ದೀಪಾವಳಿಯ ಪ್ರಿಪರೇಷನ್ ಬ್ಲಾಗ್ ನ ನಿಮ್ ಜೊತೆ ಶೇರ್ ಮಾಡಿದೀನಿ ಸ್ನೇಹಿತರೆ. ನನ್ನ ಮಗಳ ಡ್ರೆಸ್, ನನ್ನ ಡ್ರೆಸ್, ಓಕೆ ನಮ್ಮ ಯಜಮಾನ್ರ ಡ್ರೆಸ್ ಹೇಳೋದಾದ್ರೆ ಅವ್ರಿಗೆ ಮಾತ್ರ ಒಂದೇ ಒಂದು ಹೊಸ ಕುರ್ತಾ ಆರ್ಡರ್ ಮಾಡಿದ್ದೀನಿ. ವೈಟ್ ಕಲರ್ ಕುರ್ತಾ ಪೈಜಾಮ್ ತರ ಬರುತ್ತೆ ನೋಡಿ, ಅದನ್ನ ಆರ್ಡರ್ ಮಾಡಿದ್ದೀನಿ. ಇವತ್ತು ಬರ್ಬೇಕಿತ್ತು ಬಟ್ ಬಂದಿಲ್ಲ. ಮೇ ಬಿ ನಾಳೆ ನಾಡ್ದು ಅಷ್ಟೊತ್ತಿಗೆ ಬಂದ್ಬಿಡುತ್ತೆ ಆಲ್ಮೋಸ್ಟ್. ಅಂಡ್ ನನ್ನ ಬಳೆ ಕೂಡ ತೋರಿಸಿದೀನಿ ಯಾವ ತರ ಮ್ಯಾಚ್ ಮಾಡಿದೀನಿ ಅಂತ. ತೆಗೆದು ತೋರಿಸ್ತೀನಿ ರೀ, ನಿಮ್ಗೊಂದು ಐಡಿಯಾ ಬರುತ್ತೆ. ಇದು ನೋಡಿ ಫಸ್ಟ್ ಬಳೆ ಅರೇಂಜ್ ಮಾಡಿರುವಂತದ್ದು. ಇದು ಬಂದು ನಾನೊಂದು ವೈಟ್ ಸ್ಯಾರಿ ಹಾಕೊಳ್ತೀನಿ. ಅವರೊಂದು ಕಾರ್ ಪೂಜೆ ಮಾಡಿಸೋ ದಿನ ಅಂದ್ರೆ 16th ಒಂದು ವೈಟ್ ಸ್ಯಾರಿ ಹಾಕೊಳ್ತೀನಿ. ಅದಕ್ಕೆ ನಮ್ಮ ಯಜಮಾನ್ರಿಗೂ ಕೂಡ ಒಂದು ವೈಟ್ ಕುರ್ತಿ ಆರ್ಡರ್ ಮಾಡಿದೀನಿ. ಅವತ್ತಿಗೆ ಈ ಬಳೆ ಹಾಕೊಳ್ಳೋಣ ಅಂತ ಇದ್ದೀನಿ ಸ್ನೇಹಿತರೆ. ಇದು ಯಾವ್ದು ಸೆಟ್ ಅಲ್ಲ, ಇದೆಲ್ಲ ನಾನೇ ಮಿಕ್ಸ್ ಮ್ಯಾಚ್ ಮಾಡಿದ್ದೀನಿ, ಮಿಕ್ಸ್ ಅಂಡ್ ಮ್ಯಾಚ್. ಈ 4 ಬಳೆ ಮಾತ್ರ ಸೆಟ್. ಇದು ನೋಡಿ, ಇದು 4 ಮಾತ್ರ ಸೆಟ್ಟು. ಇದೆಲ್ಲ ನಾರ್ಮಲ್ ಸ್ಟೋರ್ಸ್ ಅಲ್ಲಿ ಕೂಡ ಸಿಗುತ್ತೆ, ಇಲ್ಲಾಂದ್ರೆ ಈ ತರ ಮಲ್ಲೇಶ್ವರಂ, ಜಯನಗರ್ ಅಲ್ಲಿ ಕೂಡ ನಿಮ್ಗೆ ಆರಾಮಾಗಿ ಸಿಗುತ್ತೆ. 150-200 ರುಪೀಸ್ಗೆಲ್ಲ ಸಿಗುತ್ತೆ ಇದು. ಅಂಡ್ ನೆಕ್ಸ್ಟ್ ಬಂದು ಇದು ಸಪ್ರೇಟ್ ಬಳೆ.
ಇದೆರಡಿದೆ ನೋಡಿ, ಇದು ಸಪ್ರೇಟ್ ಬಳೆ ಅಂಡ್ ಇದು ಒಂದ್ ಸೆಟ್ 15 ಬ್ಯಾಂಗಲ್ಸ್ ಏನೋ ಬರುತ್ತೆ, 15 ಆರ್ ಸಮಥಿಂಗ್. ಇದನ್ನ ನಾನು ನನಗೆ ಹೇಗೆ ಬೇಕು ಹಾಗೆ ಅರೇಂಜ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ಈಕ್ವಲ್ ಆಗಿ 2 ಡಿವೈಡ್ ಮಾಡೋದು, ಇದರಲ್ಲಿ ಮತ್ತೆ 2 ಡಿವೈಡ್ ಮಾಡಿಬಿಟ್ಟು ಮಿಡಲ್ ಅಲ್ಲಿ ಸಿಂಗಲ್ ಬ್ಯಾಂಗಲ್ಸ್ ಏನಿದೆ ಅದನ್ನ ಇಡೋದು, ಈ ಕಡೆದು ಅಷ್ಟೇ ಹಾಗೆ ಇಟ್ಬಿಟ್ಟು ಅದಾದ್ಮೇಲೆ ಇದನ್ನ ಸೈಡ್ ಅಲ್ಲಿ ಹಾಕೋದು. ತುಂಬಾ ಚೆನ್ನಾಗಿದೆ, ನಾನು ಹಾಕೊಂಡಾಗ ನಿಮಗೆ ತೋರಿಸ್ತೀನಿ. ಇದು ಒಂದು. ನೆಕ್ಸ್ಟ್ ಬ್ಯಾಂಗಲ್ ಬಂದು ಇದು ಸ್ನೇಹಿತರೆ. ಇದನ್ನ ನಾನು ಎಲ್ಲಿ ತಗೊಂಡಿದ್ದಂದ್ರೆ ಧರ್ಮಸ್ಥಳದಲ್ಲಿ ತಗೊಂಡಿದ್ದು. 50 ರೂಪಾಯಿ ಡಜನ್ ಅಷ್ಟೇನೆ, ಬಟ್ ತುಂಬಾ ಚೆನ್ನಾಗಿದೆ. ಬಿಸಿಲಿಗೆ ಹೋದ್ರೆ ಹಾಗೆ ಪಳ ಪಳ ಅಂತ ಹೊಳೆಯುತ್ತೆ, ಲೈಟ್ನಿಂಗ್ ಆರ್ ಬಿಸಿಲಿಗೆಲ್ಲ. ಇದು ಯಾವ ಸೀರೆಗೆ ಅಂತೀರಾ? ಇದು ತೋರಿಸ್ದೆ ನೋಡಿ. ಸೊ ಇದಕ್ಕೆ ಇದು ಮ್ಯಾಚ್ ಆಗತ್ತಲ್ಲ, ಗೋಲ್ಡ್ ಅಂಡ್ ಆರೆಂಜ್ ಕಲರ್ಗೆ. ಇದು ಅಷ್ಟೇ ಬೇರೆ ಬೇರೆ ನಾನು ಈ ತರ ಅರೇಂಜ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಬ್ಯಾಂಗಲ್ ಬಂದು ಇದು ಸ್ನೇಹಿತರೆ, ಬ್ಲೂ ವಿತ್ ಗ್ರೀನ್ ಸ್ಯಾರಿ ಅಂತ ಹೇಳ್ದೆ ನೋಡಿ. ಇದಕ್ಕೆ ಈ ಸ್ಯಾರಿಗೆ ಇದು ಬಳೆನ ನಾನೇ ಅರೇಂಜ್ ಮಾಡಿರೋದು. ಇದು ಕೂಡ ಅಷ್ಟೇನೆ, ಎಲ್ಲ ಸಪ್ರೇಟ್ ಸಪ್ರೇಟ್. ನಾನು ನನಗೆ ಹೇಗೆ ಬೇಕೋ ಹಾಗೆ ಎಲ್ಲ ಮಿಕ್ಸ್ ಅಂಡ್ ಮ್ಯಾಚ್ ಮಾಡಿದ್ದೀನಿ. ಇಷ್ಟೇ ಸ್ನೇಹಿತರೆ, ಆಲ್ಮೋಸ್ಟ್ ಎಲ್ಲ ತೋರಿಸಿದ್ದೀನಿ. ನನ್ನ ಮಗಳ ಡ್ರೆಸ್, ನಮ್ಮ ಯಜಮಾನ್ರದ್ದು ಕೂಡ ಹೇಳಿದ್ದೀನಿ. ಅಂಡ್ ನಾನು ಹೇಳಿದ್ನಲ್ಲ, ಈ ಸತಿ ಸ್ಯಾರಿ ನೋಡ್ಬಿಟ್ಟು ಬ್ಲೌಸ್ ಸೆಲೆಕ್ಟ್ ಮಾಡಿಲ್ಲ, ಬ್ಲೌಸ್ ನ ನೋಡ್ಬಿಟ್ಟು ಸ್ಯಾರಿನ ಸೆಲೆಕ್ಟ್ ಮಾಡಿದ್ದೀನಿ. ಯಾಕಂದ್ರೆ ಯಾವ ಬ್ಲೌಸ್ ಆಗುತ್ತೆ ಅದರ ಸ್ಯಾರಿನ ಮಾತ್ರ ಸೆಲೆಕ್ಟ್ ಮಾಡಿದ್ದೀನಿ. ಅಂಡ್ ಇದಕ್ಕೆ ಈವನ್ ಬ್ಯಾಂಗಲ್ಸ್ ನ ಕೂಡ ಅರೇಂಜ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಯಾಕಂದ್ರೆ ಅವತ್ತಿನ ದಿನ ರೆಡಿ ಮಾಡ್ಕೊಳ್ಳೋದು ತುಂಬಾನೇ ಕಷ್ಟ, ನನ್ನಿಂದ ಅನ್ಸೂ ಆಗೋದಿಲ್ಲ. ದೀಪಾವಳಿಗೆ ನಾನು ಯಾವ ವಸ್ತುವಲ್ಲಿ ಡೆಕೋರೇಷನ್ ಮಾಡ್ತೀನಿ, ರಂಗೋಲಿ ಯಾವ್ದ್ರಲ್ಲಿ ಹಾಕ್ತೀನಿ, ಅಂಡ್ ಮನೆಗೆ ಯಾವ ತರ ಕಲರ್ ಪೇಪರ್ಸ್ ಯೂಸ್ ಮಾಡ್ತೀನಿ, ಅಂಡ್ ದೀಪಗಳನ್ನ ಯಾವ್ದು ಯೂಸ್ ಮಾಡ್ತೀನಿ, ಅದನ್ನೆಲ್ಲ ನಾನು ಈಗ ನೆಕ್ಸ್ಟ್ ತೋರಿಸ್ತೀನಿ. ಕುಕ್ಕರ್ ಇಟ್ಟಿದ್ದೆ, ಅನ್ನ ಇಟ್ಟಿದ್ದೆ, ಏನಾಯ್ತು ಅಂತ ನೋಡ್ಕೊಂಡು ಬಂದು ಬ್ಲಾಗ್ನ ಕಂಟಿನ್ಯೂ ಮಾಡಿ. ಇಲ್ಲಿ ನೋಡಿ, ಬೇಳೆ ಮತ್ತೆ ಸೊಪ್ಪು ಎಷ್ಟು ಚೆನ್ನಾಗಿ ಬೆಂದಿದೆ. ಕೆಲವೊಬ್ರು ಏನ್ ಮಾಡ್ತಾರೆ, ನೀರ್ನ ಬಸ್ಬಿಟ್ಟು ಸೊಪ್ಪನ್ನ ಮಿಕ್ಸಿ ಮಾಡ್ತಾರೆ, ಇಲ್ಲಾಂದ್ರೆ ನೀರ್ನ ಬಸ್ತು ಅದಾದ್ಮೇಲೆ ಮಸಿತಾರೆ. ನಾನು ಸ್ಮ್ಯಾಶರಲ್ಲಿ ಈ ತರ ಮಾಡ್ಕೊಳ್ಳೋದ್ರಿಂದ ತುಂಬಾನೇ ಚೆನ್ನಾಗಾಗುತ್ತೆ ಈ ಸ್ಮ್ಯಾಶರಲ್ಲಿ. ಈಗ ಇದಕ್ಕೆ ಒಗ್ಗರಣೆ ಕೊಡೋದು, ಒಗ್ಗರಣೆ ಕೊಟ್ರೆ ಆಯ್ತು. ಒಗ್ಗರಣೆಗೆ ನಾನು ಎವ್ರಿ ಟೈಮ್ ಇಷ್ಟೇ ಸಿಂಪಲ್ ಆಗಿ ಮಾಡೋದು. ಸಾಸಿವೆ, ಜೀರಿಗೆನ ಡೈರೆಕ್ಟಾಗಿ ಸಾರಿಗೆ ಹಾಕ್ತೀನಿ, ಬಟ್ ಹಾಕಿರಲಿಲ್ಲ, ಅದಕ್ಕೆ ಒಗ್ಗರಣೆಗೆ ಹಾಕ್ತಿದ್ದೀನಿ. ಈಗ ಒಣಗಿದ ಮೆಣಸಿನ್ಕಾಯಿ ಹಾಕ್ಕೊತಿದ್ದೀನಿ, ಜೊತೆಗೆ ಸುಲಿದಿರೋಂಥ ಬೆಳ್ಳುಳ್ಳಿ. ಇಷ್ಟೇ ಸ್ನೇಹಿತರೆ ಒಗ್ಗರಣೆಗೆ ನಾನು ಎವ್ರಿ ಟೈಮ್ ಕೊಡೋದು. ಇದನ್ನು ಈಗ ಕುಕ್ಕರ್ಗೆ ಡೈರೆಕ್ಟಾಗಿ ಶಿಫ್ಟ್ ಮಾಡ್ಕೊಳ್ತೀನಿ. ಇವತ್ತು ಟೈಮ್ ಇಲ್ದಿರೋದ್ರಿಂದ ಈ ಥರ ಒಗ್ಗರಣೆ ಕೊಡ್ತಿದ್ದೀನಿ, ಇಲ್ಲಾಂದರೆ ಬೇರೆ ಪಾತ್ರೆ, ಕುಕ್ಕರಿಂದ ಬೇರೆ ಪಾತ್ರೆಗೆ ಶಿಫ್ಟ್ ಮಾಡಿ ಒಗ್ಗರಣೆ ಕೊಡ್ತೀನಿ. ಈಗ ಆಲ್ಮೋಸ್ಟ್ ಸಾರು ಆಗಿದೆ. ಇದಕ್ಕೆ ನಾವು ನೀರು, ಉಪ್ಪು, ಖಾರ ಏನು ಕಮ್ಮಿ ಆಗಿದೆ ಕನ್ಸಿಸ್ಟೆನ್ಸಿನ ಈ ಟೈಮಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಒಂದು 5 ನಿಮಿಷ ಕುದಿಸಿದ್ರೆ ಆಯಿತು. ಸಾಂಬಾರು ರೆಡಿ. ಈಗ ಬನ್ನಿ ಡೆಕೋರೇಟಿವ್ ಐಟಮ್ನ ತೋರಿಸ್ತೀನಿ. ನೋಡಿದ್ರೆ ನಾನು ಆ ಥರ ಗ್ರೀನ್ ಕವರಲ್ಲಿ ಇಟ್ಕೊಂಡಿದ್ದೆ ಎಲ್ಲಾನು. ಈಗ ಒಂದೊಂದೇ ತೋರಿಸ್ತೀನಿ. ಇದು ಬಂದು ರೆಡ್, ಸಿಲ್ವರ್ ಆ್ಯಂಡ್ ವೈಟ್ ಕಾಂಬಿನೇಷನಲ್ಲಿರುವಂಥ ಒಂದು ಕಲರ್ ಪೇಪರ್. ಇದು ಬಂದು ವೈಟ್ ಆ್ಯಂಡ್ ಸಿಲ್ವರಲ್ಲಿರೋದು ಸ್ನೇಹಿತರೆ. ನೆಕ್ಸ್ಟ್ ಬಂದು ಇದು ಚೆಂಡು ಹೂವು ಥರ ಇರುತ್ತೆ, ಹಾರ ಥರ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಎವ್ರಿ ಫಂಕ್ಷನ್ಗೂ ಕೂಡ ಇದನ್ನು ಯೂಸ್ ಮಾಡ್ಬೋದು. ಇದರಲ್ಲೂ ಸಾಕಷ್ಟು ಕಲರ್ ಆಪ್ಷನ್ಸ್ ಇದೆ, ಬಟ್ ನಾನು ತೊಗೊಂಡಿರೋದು ಯೆಲ್ಲೋ ಆ್ಯಂಡ್ ಪಿಂಕ್ 2 ತೊಗೊಂಡಿದ್ದೀನಿ. ನೆಕ್ಸ್ಟು ಯೆಲ್ಲೋ ಆ್ಯಂಡ್ ರೆಡ್, ಅದು ಕೂಡ 2 ತೊಗೊಂಡಿದ್ದೀನಿ. ಇದು ಯಾವುದು ದೀಪಾವಳಿಗೆ ಅಂತ ಪರ್ಚೇಸ್ ಮಾಡಿರೋದಲ್ಲ, ಮುಂಚೆನೇ ಇತ್ತು, ಬಟ್ ದೀಪಾವಳಿ ಟೈಮಲ್ಲಿ ನಾನು ಯೂಸ್ ಮಾಡ್ತೀನಿ. ಇದರಲ್ಲಿ ಬೇಜಾನ್ ಕಲರ್ ಆಪ್ಷನ್ಸ್ ಇದೆ. ನೆಕ್ಸ್ಟ್ ಇದರಲ್ಲೂ ಕೂಡ ತುಂಬ ಕಲರ್ ಆಪ್ಷನ್ಸ್ ಇದೆ, ಬಟ್ ನಾನು ರೆಡ್ ಆ್ಯಂಡ್ ಸಿಲ್ವರ್ ಮಾತ್ರ ತೊಗೊಂಡಿದ್ದೀನಿ. ಅದು ಬಿಟ್ಟರೆ ಲೈಟ್ಸ್ ಇದು ಬಂದು LED ವೈಟ್ ಲೈಟ್ ಅಂತಾರೆ. ಇನ್ನೊಂದು ಮಲ್ಟಿ ಕಲರ್ ಲೈಟ್ಸ್ ಕೂಡ ಇದೆ, ದಸರಾಗೆ ಹಾಕಿದ್ದೆ ನೋಡಿದ್ದೀರಲ್ಲ, ಅದು ಕೂಡ ಇದೆ. ಫಂಕ್ಷನ್ಸ್ಗೆ ಯಾವ ಟೈಮಲ್ಲಿ ಯಾವ ಥರ ಬೇಕೋ ಆ ಥರ ಅರೇಂಜ್ ಮಾಡ್ಕೊಳ್ತೀನಿ ನಾನು. ನೆಕ್ಸ್ಟ್ ಇದೆಲ್ಲ ಬಿಟ್ಟರೆ ವೆರಿ ಇಂಪಾರ್ಟೆಂಟ್ ರಂಗೋಲಿ. ದಿಸ್ ಇಸ್ ರಂಗೋಲಿ ಪ್ಲೇಟ್ಸ್ ಅಂತಲೇ ನಿಮಗೆ ಸಿಗುತ್ತೆ, ತುಂಬ ಡಿಸೈನ್ಸಲ್ಲಿ ಸಿಗುತ್ತೆ, ತುಂಬ ಡಿಫ್ರೆಂಟ್ ಸೈಜಲ್ಲಿ ಕೂಡ ಸಿಗುತ್ತೆ. ಇದು ಸ್ಮಾಲ್ ಸೈಜ್. ಇದನ್ನು ಬಿಟ್ಟರೆ ನನ್ನ ಹತ್ರ ಇರೋದು ಮೀಡಿಯಮ್ ಸೈಜ್. ಇದನ್ನು ಬಿಟ್ಟರೆ ಇನ್ನೂ ದೊಡ್ಡ ಸೈಜ್ ಕೂಡ ಇದೆ ಸ್ನೇಹಿತರೆ. ದೀಪ ಒಂದು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ. ಅವರು ಹಾಫ್ ಬಾಯ್ಲ್ ಹಾಕೊಡು ತಿನ್ನಂಗಾಗಿದೆ ಅಂದರು. ನಾನು ತುಂಬ ಅಡುಗೆ ಮಾಡಿದ್ದೆ ನೋಡಿ, ಸುಸ್ತಾಗಿತ್ತು. ಸೊ ನೀವೇ ಹಾಕೊಳ್ಳಿ ಅಂತ ಇವಾಗ ನಮ್ಮ ಮನೆಯವರೇ ಹಾಕ್ತಿದ್ದಾರೆ ನೋಡಿ. ಆ ಸೈಡ್ ಬಾಂಡ್ಲಿಯಲ್ಲಿರೋದು ನಾನು ಹಪ್ಪಳ ಮಾಡಿದ್ದೆ ನೋಡಿ, ಆಯಿಲ್ ಹಂಗೆ ಇತ್ತು, ಸೊ ಅದನ್ನ ವೇಸ್ಟ್ ಮಾಡಲ್ಲ, ಅದನ್ನೇ ಯೂಸ್ ಮಾಡ್ತಿದ್ದಾರೆ. ಈಗ ಇದಕ್ಕೆ ಹಾಕ್ತೀವಿ ಸಾಲ್ಟ್ ಜೊತೆಗೆ ಪೆಪ್ಪರ್ ಕೂಡ ಆ್ಯಡ್ ಮಾಡ್ಕೊಳ್ಬೋದು, ಬಟ್ ಇಲ್ಲಿ ನಮ್ಮ ಮನೇಲಿ ಪೆಪ್ಪರ್ ಇಲ್ಲ, ಸೊ ನಾವು ಚಿಲ್ಲಿ ಪೌಡರ್ನ ಯೂಸ್ ಮಾಡ್ತೀವಿ. ನಿಮ್ಮ ಮನೇಲಿ ಪೆಪ್ಪರ್ ಪೌಡರ್ ಇದ್ರೆ ಯೂಸ್ ಮಾಡಿ ಸ್ನೇಹಿತರೆ. ಪೆಪ್ಪರ್ ಪೌಡರಲ್ಲಿ ಇನ್ನೂ ಚೆನ್ನಾಗಿ ಬರುತ್ತೆ ಅಲ್ವಾ ರೀ? ಪೆಪ್ಪರ್ ಪೌಡರ್ ಟೇಸ್ಟ್ ಚೆನ್ನಾಗಿರುತ್ತೆ, ಚಿಲ್ಲಿ ಪೌಡರ್ಗಿಂತ ಪೆಪ್ಪರ್ ಪೌಡರ್ ಚೆನ್ನಾಗಿರುತ್ತೆ. ಏನ್ ಮಾಡೋದು, ನಮ್ಮ ಮನೇಲಿ ಆಪ್ಷನ್ ಇಲ್ಲ, ಅದಕ್ಕೆ ಇದನ್ನ ಯೂಸ್ ಮಾಡ್ತಿದ್ದೀವಿ. ಇದ್ರಲ್ಲೂ ಚೆನ್ನಾಗಿರಲ್ಲ, ಎಲ್ಲ ಚೆನ್ನಾಗಿರುತ್ತೆ, ಬಟ್ ಪೆಪ್ಪರ್ ಇನ್ನೂ ಟೇಸ್ಟ್ ಇರುತ್ತೆ. ಇಷ್ಟೇ ಸ್ನೇಹಿತರೆ, ವೆರಿ ಸಿಂಪಲ್. ಬಟ್ ಒನ್ ಥಿಂಗ್, ನೀವು ಗ್ಯಾಸ್ನ ಮೀಡಿಯಂ ಫ್ಲೇಮ್ ಆರ್ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಮಾಡಬೇಕು, ಇಲ್ಲ ಅಂದ್ರೆ ಆಮ್ಲೆಟ್ ಆಗ್ಬಿಡುತ್ತೆ.
ನಾನು ಆಯಿತು. ಇವಾಗ ಇದನ್ನು ಹಂಚ್ ಮೇಲಿಂದ ಒಂದು ಪ್ಲೇಟಿಗೆ ಶಿಫ್ಟ್ ಮಾಡೋದು ಇದೆಯಲ್ಲ, ತುಂಬ ಕೇರ್ಫುಲ್ಲಾಗಿ ಮಾಡಬೇಕು, ಟ್ರಿಕ್ ಯೂಸ್ ಮಾಡಬೇಕು, ಇಲ್ಲಾಂದರೆ ಕಂಪ್ಲೀಟ್ ಹಾಫ್ ಬಾಯ್ಲೇ ವೇಸ್ಟ್ ಆಗಿಬಿಡುತ್ತೆ ನಾವು ಮಾಡಿದ್ದು. ಸೊ ಸಕ್ಸಸ್ಫುಲಿ ಕಂಪ್ಲೀಟೆಡ್ ಹಾಫ್ ಬಾಯ್ಲ್. ಯಾರಿಗೆ ಇದು? ನನಗ. ಇದನ್ನು ಕುಡ್ಬಿಟ್ಟು ಕೊಡ್ರಿ, ನಾನು ತಿಂತೀನಿ, ನನಗೆ ತುಂಬ ಇಷ್ಟ. ಯಾರಿಗಾದ್ರೂ ಇಷ್ಟ ಅಂದರೆ ಪ್ಲೀಸ್ ಇಗ್ನೋರ್ ಮಾಡಿ. ನನಗೆ ಈ ವೈಟ್ ಇದೆ ನೋಡಿ ಸೈಡಲ್ಲಿ, ಅದು ನನಗೆ ತುಂಬ ಇಷ್ಟ ತಿನ್ನೋದಕ್ಕೆ. ಇಲ್ಲಿ ಮುದ್ದೆ ಮಾಡೋಣ ಅಂತ ಬಂದಿದ್ದೀನಿ. ಒಂದು ನೀರಲ್ಲಿ ನಾನು ಆಲ್ರೆಡಿ ಹಿಟ್ಟನ್ನ ಕಲಿಸ್ಬಿಟ್ಟು ಉಪ್ಪಾಕಿ ಸ್ವಲ್ಪ ಹೊತ್ತು ಕುದಿಯೋಕೆ ಬಿಡ್ತೀನಿ. ಅದು ಕುದಿದ ತಕ್ಷಣ ಅದೇ ಸ್ಪೂನಲ್ಲಿ ತಿರುಗಿಸ್ತಿದ್ದೀನಿ ನೋಡಿ, ಅದೇ ಸ್ಪೂನಲ್ಲಿ 2.5 ಸ್ಪೂನಷ್ಟು ಹಿಟ್ಟು ಹಾಕ್ಕೊಳ್ತೀನಿ. ಇದು ನನಗೆ ಅರುಣ್ಗೆ ಇಬ್ಬರಿಗೆ ಸೇರಿ ಮಾಡ್ತಿರೋದ್ರಿಂದ 2.5 ಸ್ಪೂನ್ ಸಾಕಾಗುತ್ತೆ ನಮಗೆ. ಇದು ಈಗ ಚೆನ್ನಾಗಿ ಕುದ್ದು ಬರಬೇಕು ಸ್ನೇಹಿತರೆ. ನಮ್ಮ ಮನೇಲಿ ಮುದ್ದೆ ಕೋಲಿಲ್ಲ, ಅದರಿಂದ ಈ ಕೋಲ್ ಇಡ್ತಾ ಇದ್ದೀನಿ. ನಿಮ್ಮ ಮನೇಲಿ ಯಾವುದಿದೆ ಅದನ್ನೇ ಇಡ್ಬೋದು. ನಾನೊಂದು ವುಡ್ಡನ್ ಕೋಲ್ ಇಟ್ಟಿದ್ದೀನಿ. ಚೆನ್ನಾಗಿ ಹುಕ್ಕು ಬಂದು ಅದರಲ್ಲೇ ಒಂದು 2 ಮಿನಿಟ್ಸ್ ಇಟ್ಟು ಚೆನ್ನಾಗಿ ಬೆಂದಮೇಲೆ ಎಲ್ಲನೂ ಹೊಡ್ಕೊಳ್ಬೇಕು. ಹಿಟ್ಟನ್ನ ಹೊಡ್ಕೊಂಡ್ಬಿಟ್ಟು ಚೆನ್ನಾಗಿ ಮರಳಿಸ್ಬೇಕು. ವೈಟಾಗಿ ಹಿಟ್ಟಿಟ್ಟು ಏನಿರುತ್ತೆ ಅದನ್ನೆಲ್ಲ ಚೆನ್ನಾಗಿ ಹೊಡಿದ್ರೆ ಅಂದರೆ ಮರಳಿಸಿದ್ರೆ ನಮ್ಮ ಮುದ್ದೆ ರೆಡಿ. ಈಗ ಸ್ವಲ್ಪ ತಣ್ಣೀರು ಹಾಕ್ಬಿಟ್ಟು ಗ್ಯಾಸ್ನ ಆಫ್ ಮಾಡಿ ಸ್ಟೀಮಲ್ಲಿ ಒಂದು 2 ಮಿನಿಟ್ಸ್ ಬಿಟ್ಬಿಡ್ತೀನಿ. ಅದಾದಮೇಲೆ ಮುದ್ದೆ ಸಾಫ್ಟ್ ಆಗಿರುತ್ತೆ. ಮುದ್ದೆ ತೊಳ್ಸ್ಕೊಂಡ್ರೆ ಊಟಕ್ಕೆ ಮುದ್ದೆ ರೆಡಿ ಸ್ನೇಹಿತರೆ. ಇಷ್ಟೇ ವೆರಿ ಸಿಂಪಲಾಗಿ ನಾನು ಮಾಡೋದು. ಸೊ ಈಗ ಊಟ ಮಾಡ್ತಾ ಇದ್ದೀವಿ ಸ್ನೇಹಿತರೆ, 3 ಜನ ಕೂತ್ಕೊಂಡು. ನನ್ನ ಮಗನ ನೋಡಿ ನಾಮ ಬೆಳೆದಿರೋದು ಕಾಣಿಸ್ತಿದ್ಯಾ ಹೆಂಗ್ ಬೆಳ್ದೋಳೆ ಅಂತ. ಅವಳು ಪಡ್ಕೊಂಡೋಳೆ, ಮುಖ ತೋರ್ಸು. ಅಯ್ಯೋ ದೇವ್ರೆ ರೀ, ಅವಳಿಗೊಂದು ಬ್ಲ್ಯಾಕ್ ಕಲರ್ ಬೋರ್ಡ್ ತಂದು ಹಾಕ್ಬಿಡ್ರಿ, ಸ್ಲೇಟು ಬರೆಯೋಕ್ಕೆ. ಬೇಕಾ ಸೋನು? ಹೋಗಲ್ ಪಾಪ ಊಟ ಮಾಡಿ. ಸೊ ಇಷ್ಟೇ ಸ್ನೇಹಿತರೆ, ಆಲ್ಮೋಸ್ಟ್ ರಾತ್ರಿ ಆಗಿದೆ. ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿದೆ ಯಾರಾದರೂ ನನ್ನ ಚಾನಲ್ನ ನೋಡ್ತಿದ್ರೆ ಅಥವಾ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ, ಸೊ ಪ್ಲೀಸ್ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಕೂಡ ತಿಳಿಸಿ ಸ್ನೇಹಿತರೆ. ನಿಮ್ಮ ಲೈಕ್, ನಿಮ್ಮ ಕಮೆಂಟ್ ತುಂಬಾ ನನಗೆ ಖುಷಿ ಕೊಡುತ್ತೆ. ಆ್ಯಂಡ್ ನಾನು ನಿಮಗೆ ಸಿಗ್ತೀನಿ ದೀಪಾವಳಿ ವ್ಲಾಗಲ್ಲಿ ಸ್ನೇಹಿತರೆ. ಸೊ ಅಲ್ಲಿ ತನಕ ಬಾಯ್ ಬಾಯ್.